ಸ್ನೇಹಿತರೆ, ಅಸ್ಸಾಂನಲ್ಲಿ ಹಿಮಪಾತ ಆಗಿ ಹೋಗಿದೆ, ಅಡಿ ಬಿದ್ದು ಹೋಗಿದೆ ಕಾಂಗ್ರೆಸ್ ಅಲ್ಲಿ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಈ 3 ರಾಜ್ಯಗಳಲ್ಲಿ ಅಧಿಕಾರ ನಡೆಸ್ತಿದ್ದವರು ಮಗುಚಿ ಬಿದ್ದಿದಾರಲ್ಲ, ಅಧಿಕಾರದಿಂದ ಕೆಳಗಿಳಿದಿದಾರಲ್ಲ. ಆದ್ರೆ ಎಲ್ಲಾ ಟ್ರೆಂಡ್ ಅನ್ನ ಉಲ್ಟಾ ಮಾಡಿ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿರೋದು ಅಸ್ಸಾಂ. 10 ವರ್ಷಗಳಿಂದ ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ರೂ ಕೂಡ, 5 ವರ್ಷಗಳಿಂದ ಹಿಮಂತ ಸಿಎಂ ಆಗಿದ್ರೂ ಕೂಡ ಅಲ್ಗಾಡ್ಸಕ್ಕಾಗಿಲ್ಲ. ಮತ್ತೆ ಇನ್ನೂ ಭಾರಿ ಬಹುಮತದೊಂದಿಗೆ ಅಧಿಕಾರ ಹಿಡಿದಿದ್ದಾರೆ. ಇನ್ನಷ್ಟು ಜಾಸ್ತಿ ಸೀಟ್ಸ್ ಒಂದಿಗೆ ಇನ್ನು 5 ವರ್ಷ, 15 ವರ್ಷ ಒಂದೇ ಪಾರ್ಟಿ ಆಡಳಿತ ಕನ್ಫರ್ಮ್ ಆಗುತ್ತೆ ಅಲ್ಲಿಗೆ. ಈ ಮೂಲಕ ಒಂದು ಕಾಲದಲ್ಲಿ ಜಾಗ ಮಾಡ್ಕೊಳ್ಳೋಕೆ, ಕಾಲಿಡೋಕೆ, ಸೀಟ್ ಪಡೆಯೋಕೆ ಹೆಣಗಾಡ್ತಿದ್ದ ಬಿಜೆಪಿ ಈಗ 3ನೇ ಸಲ ಹ್ಯಾಟ್ರಿಕ್ ಗೆಲುವನ್ನ ಅಸ್ಸಾಂನಲ್ಲಿ ದಾಖಲಿಸಿದೆ. ಹಿಮಂತ ಸರ್ಮಾ ದಾಳಿಗೆ ಕಾಂಗ್ರೆಸ್ ಹಾಗೂ AIUDF ತತ್ತರಿಸಿ ಹೋಗಿವೆ. ಒಂದು ರೀತಿ ಹಿಮಪಾತದ ಕೆಳಗೆ ಸಿಕ್ಕಾಕೊಂಡಿರೋ ಎಲೆಗಳ ತರ. ಹಾಗಿದ್ರೆ ಅಸ್ಸಾಂನಲ್ಲಿ ಸಲ ಆಗಿದ್ದೇನು? ರಾಹುಲ್ ಗಾಂಧಿಯ ಯಾತ್ರೆಗಳು ಅಸ್ಸಾಂನಲ್ಲಿ ಯಾಕೆ ವರ್ಕ್ ಆಗಲಿಲ್ಲ? ಅಷ್ಟೆಲ್ಲ ಸಮಸ್ಯೆ ಇದ್ರೂ ಬಿಜೆಪಿ ಗೆದ್ದಿದ್ದು ಹೇಗೆ? ಹಿಮಂತ ಬಿಸ್ವಾ ಸರ್ಮಾ ಪ್ರಯೋಜಿಸಿದ ಆ 3 ಬ್ರಹ್ಮಾಸ್ತ್ರಗಳೇನು? ಎಲ್ಲವನ್ನ 1 by 1 ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಯಾರಿಗೆ ಎಷ್ಟು ಸ್ಥಾನ? ಅಸ್ಸಾಂನಲ್ಲಿ ಒಟ್ಟು 126 ವಿಧಾನಸಭಾ ಕ್ಷೇತ್ರಗಳಿವೆ. ಬಹುಮತಕ್ಕೆ 64 ನಂಬರ್ ಬೇಕು. ಕಳೆದ 2 ಸಲ ಬಿಜೆಪಿ 60ರ ಆಸುಪಾಸಲ್ಲಿತ್ತು. ಮಿತ್ರ ಪಕ್ಷದ ಸಹಾಯದಿಂದ ಸರ್ಕಾರ ಆರಾಮಾಗಿ ಮಾಡಿತ್ತು. ಆದರೆ ಈಗ ಬಿಜೆಪಿ ಏಕಾಂಗಿಯಾಗಿ ಬಹುಮತ ದಾಟಿ ಮುಂದಕ್ಕೆ ಹೋಗಿದೆ. ಬಿಜೆಪಿ 80ಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲುವು ಅಥವಾ ಮುನ್ನಡೆಯಲ್ಲಿದೆ. ಮಿತ್ರ ಪಕ್ಷ ಅಸೋಂ ಗಣ ಪರಿಷತ್ AGP 10ಕ್ಕೂ ಅಧಿಕ ಸೀಟ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನೊಬ್ಬ ಮಿತ್ರ ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 10ಕ್ಕೂ ಅಧಿಕ ಸೀಟುಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ಮೂಲಕ NDA ಕೂಟ 100ರ ಗಡಿಯಲ್ಲಿದೆ. ಇನ್ನು ಕಾಂಗ್ರೆಸ್ ಪ್ಲಸ್ ಸುಮಾರು 20 ಸ್ಥಾನಗಳು, AIUDF ಅಂದ್ರೆ ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಇವ್ರದ್ದು 2 ಸ್ಥಾನಗಳಲ್ಲಿ ಗೆಲುವು ಮುನ್ನಡೆ. ಈ ಮೂಲಕ ನಿರಂತರ 3ನೇ ಬಾರಿಗೂ ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ ಮಾಡೋದು ಕನ್ಫರ್ಮ್. ಇದು ಸಾಮಾನ್ಯ ಗೆಲುವಲ್ಲ. ಸಾಮಾನ್ಯವಾಗಿ ಉತ್ತರದ ರಾಜ್ಯಗಳಲ್ಲಿ ಬಿಜೆಪಿ ಗೆಲ್ತು ಅಂದರೆ ಮೋದಿ ಅಲೆ, ಅಮಿತ್ ಶಾ ಅಲೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅದಕ್ಕೆ ಸರಿಸಮನಾಗಿ ಕೆಲಸ ಮಾಡಿರುವುದು ಹಿಮಂತ ಬಿಸ್ವಾ ಸರ್ಮಾ ಅವರ ಮೈಕ್ರೋ ಲೆವೆಲ್ ಸೋಷಿಯಲ್ ಎಂಜಿನಿಯರಿಂಗ್. ಮೊದಲನೇದಾಗಿ ಕ್ಷೇತ್ರ ಮರು ವಿಂಗಡಣೆ. ಚುನಾವಣೆಗೂ ಮುನ್ನ ಅಸ್ಸಾಂನಲ್ಲಿ ಕ್ಷೇತ್ರಗಳ ಗಡಿಗಳನ್ನು ಮರು ರಚನೆ ಮಾಡಲಾಯಿತು. ಇದಕ್ಕೆ ಸಾಕಷ್ಟು ಟೀಕೆಗಳು ಕೇಳಿ ಬಂದವು. ಇದನ್ನು ಬಿಜೆಪಿ ಸಮರ್ಥನೆ ಮಾಡಿಕೊಳ್ತು. ಇದರಿಂದ ಮುಸ್ಲಿಂ ಪ್ರಾಬಲ್ಯವಿದ್ದ ಹಲವು ಕ್ಷೇತ್ರಗಳು ಒಂದಕ್ಕೊಂದು ವಿಲೀನ ಆದವು. ಬದ್ರುದ್ದೀನ್ ಅಜ್ಮಲ್ ಅವರ AIUDF ಪಾರ್ಟಿಯ ಪ್ರಭಾವ ಕೆಲ ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಯಿತು. ಅದರಿಂದ ಇನ್ನೊಂದು ಕಡೆ ಸ್ಥಳೀಯ ಅಸ್ಸಾಮಿಗಳು ಹೆಚ್ಚಿರೋ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಯಿತು. ಇದು ಇಷ್ಟು ದಿನಗಳಿಂದ ಇದ್ದ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿತು. ಎರಡನೇದು ಮಿಯಾ ವರ್ಸಸ್ ಖಿಲೋಂಜಿಯಾ ರಣತಂತ್ರ. ಅಸ್ಸಾಂನಲ್ಲಿ ಬಹಳ ವರ್ಷಗಳಿಂದ ಬಾಂಗ್ಲಾ ವಲಸಿಗರ ಸಮಸ್ಯೆ ಇದೆ. ಬಿಜೆಪಿ ಇಷ್ಟು ದಿನ ಇದನ್ನ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತಿತ್ತು. ಅಕ್ರಮ ವಲಸಿಗರನ್ನ ಟೀಕೆ ಮಾಡುವಾಗ ಎಲ್ಲ ಮುಸ್ಲಿಮರು ಕೆರಳೋ ರೀತಿ ಹೇಳಿಕೆಗಳನ್ನ ಬಿಜೆಪಿಯವರು ಕೊಡ್ತಾ ಇದ್ರು. ಇದನ್ನು ಕಾಂಗ್ರೆಸ್ ಮತ್ತು ಬದ್ರುದ್ದೀನ್ ಅಜ್ಮಲ್ರ ಪಾರ್ಟಿ ಅನುಕೂಲಕ್ಕೆ ತಕ್ಕಂತೆ ಯೂಸ್ ಮಾಡ್ತಿದ್ರು. ಆದರೆ ಹಿಮಂತ ಅಲ್ಲೂ ಕೂಡ ಒಂದು ಗೇಮ್ ಮಾಡಿದ್ರು. ಮುಸ್ಲಿಮರಲ್ಲೂ ಕೂಡ ನೋಡಿ, ಇವರು ಅಸ್ಸಾಂನ ಮುಸ್ಲಿಮರು, ನಮ್ಮ ಮುಸ್ಲಿಮರು, ಅವರು ಬಾಂಗ್ಲಾದಿಂದ ಬಂದಿರೋ ಮುಸ್ಲಿಮರು, ಹೊರಗಿನವರು, ಅವ್ರನ್ನು ಓಡಿಸ್ಬೇಕು. ಬಾಂಗ್ಲಾದಿಂದ ಬಂದ ಮುಸ್ಲಿಮರನ್ನ ಮಾತ್ರ ಟಾರ್ಗೆಟ್ ಮಾಡ್ತೀವಿ. ಮಿಯಾ ಮುಸ್ಲಿಮ್ಸ್ ಅವರು ಅಕ್ರಮ ವಲಸಿಗರವರು ಅಂತ ಹೇಳಿ ಅದರಲ್ಲಿ ಪ್ರತ್ಯೇಕ ಮಾಡಿ ಟ್ರೀಟ್ ಮಾಡಿ ಪೊಲಿಟಿಕಲ್ ಕ್ಯಾಂಪೇನ್ ಮಾಡಿದ್ರು. ಆದರೆ ಅಸ್ಸಾಮಿ ಮುಸ್ಲಿಮರನ್ನ ಹಿಮಂತ ಪ್ರಕಾರ ಅವರು ಮಾತ್ರ ಭಾರತೀಯ ಮುಸ್ಲಿಮರು, ಅವರನ್ನ ನಮ್ಮವರು ಅಂತ ಒಪ್ಪಿಕೊಂಡ್ರು. ಅವರಿಗೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ಎಲ್ಲ ರಚನೆ ಮಾಡಿದ್ರು. ಏನಾಯ್ತು? ಮುಸ್ಲಿಂ ವೋಟ್ ಬ್ಯಾಂಕ್ ಕಂಪ್ಲೀಟ್ ಆಗಿ ಇಬ್ಬಾಗ ಆಯಿತು. ಆದರೆ ಇಷ್ಟು ಮಾತ್ರ ಮಾಡಿದ್ರೆ ಹಿಂದೂಗಳು ಸಾಲಿಡ್ ಆಗಿ ಒಗ್ಗೂಡೋ ಕಾರಣ ಬೇಕಲ್ವಾ? ಹೀಗಾಗಿ ಯೋಗಿ ಮಾದರಿಯ ಆಡಳಿತವನ್ನ ಕೂಡ ಪ್ರಯೋಗ ಮಾಡಿದ್ರು. ಹಿಮಂತ ಸರ್ಕಾರದ ಅಗ್ರೆಸಿವ್ ಹಿಂದುತ್ವ ಪ್ಲಸ್ ನಮ್ಮ ಮುಸ್ಲಿಮರು ಹೊರಗಿನ ಮುಸ್ಲಿಮರು ಅನ್ನೋ ನರೇಟಿವ್ ಜಾಸ್ತಿ ಸೌಂಡ್ ಮಾಡ್ತು. ಅಸ್ಸಾಂನಲ್ಲಿ 100 ಅಕ್ರಮ ಮದ್ರಾಸಗಳನ್ನ ಮುಚ್ಚಾಕಿದ್ರು. ಅಕ್ರಮವಾಗಿ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡಿದವರನ್ನ ಬುಲ್ಡೋಸರ್ ಇಟ್ಟು JCB ತಂದು ಅಲ್ಲಿಂದ ಎಬ್ಬಿಸಿದ್ರು. ಹಾಗೆ ಬಹುಪತ್ನಿತ್ವದ ವಿರುದ್ಧ ಹಿಮಂತ ನಡೆಸಿದ ಆಪರೇಷನ್ ದೊಡ್ಡ ವಿವಾದಕ್ಕೆ ಕಾರಣ ಆಯಿತು. ಅಷ್ಟು ಮಾತ್ರ ಅಲ್ಲ, ಬಾಲ್ಯ ವಿವಾಹದ ವಿರುದ್ಧ ತಗೊಂಡ ಕ್ರಮಗಳು ಮುಸ್ಲಿಂ ಮಹಿಳೆಯರ ಒಂದು ವರ್ಗ ಬಿಜೆಪಿಗೆ ವೋಟ್ ಹಾಕುವಂತೆ ಮಾಡ್ತು. ಸ್ನೇಹಿತರೆ, ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಹೇಗೆ ಸ್ಟ್ರಾಟಜಿ ಮಾಡಲಿ, ಹೇಗೆ ಎಲೆಕ್ಷನ್ ಗೆಲ್ಲಿ, ಆದರೆ ವೈಯಕ್ತಿಕ ಜೀವನದಲ್ಲಿ ನಮ್ಮ ಪ್ಲಾನ್ಗಳನ್ನ ನಾವೇ ಮಾಡ್ಕೋಬೇಕು ಅಲ್ವಾ? ಅದರಲ್ಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಬಂದಾಗ ಅತಿ ಮುಖ್ಯವಾಗಿ ಬರೋದೇನು? ಪ್ರೊಟೆಕ್ಷನ್, ರಕ್ಷಣೆ, ಹೆಲ್ತ್ ಇನ್ಶೂರೆನ್ಸ್. ಇವಾಗ ಹಾಸ್ಪಿಟಲ್ ಬಿಲ್ಗಳು ಯಾವ ಲೆವೆಲ್ಗೆ ಮೇಲಕ್ಕೆ ಹೋಗ್ತಿದಾವೆ ಅಂತ ಹೇಳಿದ್ರೆ 2-3 ದಿನದ ಅಡ್ಮಿಷನ್ಗೆ 4-5 ಲಕ್ಷ ರೂಪಾಯಿ ಖರ್ಚು ಮಾಡೋ ಸಿಚುವೇಶನ್ ಬಂದಿದೆ. ಒಳ್ಳೆ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ. ಅದೇ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿದ್ರೆ 700-800 ರೂಪಾಯಿಗೆಲ್ಲ 5-10 ಲಕ್ಷ ರೂಪಾಯಿನ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಆಗ ಅಷ್ಟು ಹಾಸ್ಪಿಟಲ್ ಬಿಲ್ನ ಭಯ ಇರೋದಿಲ್ಲ.
ಹುಷಾರ್ ತಪ್ಪಿದ್ರೆ, ಅಪಘಾತ ಆದರೆ, ಹಾಸ್ಪಿಟಲ್ ಬಿಲ್ ಕಟ್ಟೋ ಸಂದರ್ಭದಲ್ಲಿ ಸಾಲ ಮಾಡೋ ಪರಿಸ್ಥಿತಿ ಬರೋದಿಲ್ಲ, ಇರೋ ಸೇವಿಂಗ್ಸ್ ಎಲ್ಲ ಕಿತ್ಕೊಂಡು ಹೋಗೋ ಆತಂಕ ಇರೋದಿಲ್ಲ. ಸೊ ಸ್ನೇಹಿತರೆ, ನೀವಿನ್ನೂ ಕೂಡ ನಿಮ್ಮ ಪರ್ಸನಲ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ, ಮಾಡಿಸೋ ಉದ್ದೇಶ ನಿಮಗಿದ್ರೆ ಇದು ರೈಟ್ ಟೈಮ್. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡೋ ಕಾಮೆಂಟ್ ನಲ್ಲಿ ಡಿಟ್ಟೋದ ಲಿಂಕ್ ಇದೆ. ಡಿಟ್ಟೋಗೆ ನಿಮ್ಮ ಯಾವುದೇ ಪ್ರಶ್ನೆ ಇದ್ರು ಕೇಳಿ, ಎಲ್ಲ ಅನುಮಾನಗಳನ್ನ ಪರಿಹರಿಸಿಕೊಂಡು ನೀವು ಇನ್ಶೂರೆನ್ಸ್ ಮಾಡಿಸಬಹುದು. ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಆದಾಯಕ್ಕೆ ಸೂಟ್ ಆಗುವಂತ ಇನ್ಶೂರೆನ್ಸ್ ಅನ್ನ ಇವರು ನಿಮಗೆ ರೆಕಮೆಂಡ್ ಮಾಡ್ತಾರೆ. ಫ್ರೀ ಕನ್ಸಲ್ಟೇಷನ್, ನಿಮಗೆ ಬೇಕಾಗಿರೋ, ನಿಮಗೆ ಫ್ರೀ ಇರೋ ಟೈಮ್ ನಲ್ಲಿ ಕಾಲ್ ಬುಕ್ ಮಾಡಿಕೊಂಡು ನೀವು ಕನ್ಸಲ್ಟೇಷನ್ ಬುಕ್ ಮಾಡ್ಕೋಬಹುದು. ಫ್ರೀ ಕನ್ನಡದಲ್ಲೇ ಸಲಹೆಯನ್ನ ಪಡಿಬಹುದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಡಿಟೋದವರ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿಗ ಸ್ನೇಹಿತರೆ, ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಹಾಗೆ RSS ಕೂಡ ಗ್ರೌಂಡ್ ಲೆವೆಲ್ ನಲ್ಲಿ ಕಳೆದ 30-40 ವರ್ಷಗಳಿಂದ ವರ್ಕ್ ಮಾಡ್ತಾ ಇದೆ. ಇನ್ನಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡಿದೆ. ಮೂರನೇದಾಗಿ ಲಾಭಾರ್ಥಿ ವೋಟ್ ಬ್ಯಾಂಕ್. ಅರುಣೋದಯ್ ಅಂದ್ರೆ ಅರುಣೋದಯಕರು ಅರುಣೋದಯ್ ಅಂತ ಹೇಳಿ ಆ ಸ್ಕೀಮ್ ಮೂಲಕ 30 ಲಕ್ಷ ಮಹಿಳೆಯರ ಅಕೌಂಟ್ಗೆ ತಿಂಗಳಿಗೆ ನೇರವಾಗಿ 1250 ರೂಪಾಯಿ ದುಡ್ಡು ಹಾಕ್ತಾ ಇದ್ರು. ಚುನಾವಣೆ ಟೈಮ್ನಲ್ಲಿ ಸೀದಾ 3,000 ರೂಪಾಯಿಗೆ ಏರಿಸಿದ್ರು. ಫ್ರೀಬಿ. ಲಕ್ಷಾಂತರ ಮಹಿಳೆಯರ ಮೈಕ್ರೋ ಫಿನಾನ್ಸ್ ಸಾಲವನ್ನ ಸರ್ಕಾರ ತೀರಿಸಿಬಿಡ್ತು. ಹುಡುಗಿಯರಿಗೆ ಸ್ಕೂಟಿ ಕೊಟ್ರು. ಇದರಿಂದ ಅಸ್ಸಾಂನ ಪ್ರತಿ ಮನೆಗೂ ಬಿಜೆಪಿ ತಲುಪ್ತು. ಮಹಿಳೆಯರೇ ಬಿಜೆಪಿಯ ಸೈಲೆಂಟ್ ವೋಟರ್ಸ್ ಆಗಿ ಬದಲಾದ್ರು. ಸೇಮ್ ಟೈಮ್ ವಿಪಕ್ಷಗಳು ಹಿಮಂತ ಅಬ್ಬರಕ್ಕೆ ಕುಸಿತಾ ಹೋದ್ವು. ಕಾಂಗ್ರೆಸ್ ಬಳಿ ಹಿಮಾಂತಾಗೆ ಸಡ್ಡು ಹೊಡೆಯೋ ಒಂದೇ ಒಂದು ಸ್ಟ್ರಾಂಗ್ ಲೋಕಲ್ ಮುಖ ಇರಲಿಲ್ಲ. ಗೌರವ್ ಗೊಗೊಯ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವರು ಕೇವಲ ಅವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆದ್ರು. ಇಲ್ಲಿ ರಾಹುಲ್ ಗಾಂಧಿ ಸಾಕಷ್ಟು ಸಲ ಅಸ್ಸಾಂಗೆ ಹೋದ್ರು ಕೂಡ, ಜನ ಸೇರಿಸಿ ರ್ಯಾಲಿ ಮಾಡಿದ್ರು ಕೂಡ ವರ್ಕೌಟ್ ಆಗ್ಲಿಲ್ಲ. ರಾಹುಲ್ ಅಸ್ಸಾಂ ಬಿಟ್ಟು ವಾಪಸ್ ಹೋದ್ಮೇಲೆ ಅಲ್ಲಿ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಆಗಿದ್ರು ಕೂಡ ಅಸ್ಸಾಂನಲ್ಲಿ ಅದನ್ನ ಮೊಬಿಲೈಸ್ ಮಾಡಿ ಅದನ್ನ ಮೊಮೆಂಟಮ್ ಕ್ಯಾರಿ ಮಾಡೋ ಒಬ್ಬ ಸ್ಟ್ರಾಂಗ್ ಮಾಸ್ ಲೀಡರ್ ಅಸ್ಸಾಂನಲ್ಲಿ ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಯೋಚನೆ ಮಾಡಿ, ತರುಣ್ ಗೊಗೊಯ್, ಈ ಗೌರವ್ ಗೊಗೊಯ್ರ ಅಪ್ಪ 15 ವರ್ಷ ಅಸ್ಸಾಮನ್ನ ರೂಲ್ ಮಾಡಿದ್ರು. ಅದಾದ್ಮೇಲೆ ಹಿಮಂತ ಬಿಸ್ವಾ ಶರ್ಮಾ ಕಾಂಗ್ರೆಸ್ನಲ್ಲಿ ಅವಾಗ ರಾಜ್ಯ ಅಧ್ಯಕ್ಷರ ಸ್ಥಾನಕ್ಕೆ ಇಳಿದ್ರು ಅಷ್ಟೇ. ತರುಣ್ ಗೊಗೊಯ್ಗೆ ದೀರ್ಘಕಾಲ ಕೆಲಸ ಮಾಡಿದಂಥ ಮನುಷ್ಯ, ಪ್ರಭಾವಿ ಸಚಿವರಾಗಿದ್ರು ಅವರು ಅಲ್ವಾ ಕಾಂಗ್ರೆಸ್ ಸರ್ಕಾರದಲ್ಲಿ. ಹಿಮಂತ ಬಿಸ್ವಾ ಶರ್ಮಾ ಇವಾಗ ಬಿಜೆಪಿ ಲೀಡರ್. ಅವಾಗ ಅವ್ರು ಏನು ಕೇಳಿದ್ರು, ನನಗಂತೂ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ, ಇನ್ನು ಮುಂದೆ ನಾನು ಲೀಡ್ ಮಾಡ್ತೀನಿ ಅಸ್ಸಾಂನಲ್ಲಿ ಪಾರ್ಟಿನ ಅಂತ ಕೇಳಿದ್ರು. ರಾಹುಲ್ ಗಾಂಧಿ ಕೊಡಲಿಲ್ಲ. ಅಪ್ಪ ಆದಮೇಲೆ ತರುಣ್ ಗೊಗೊಯ್ ಆದಮೇಲೆ ಮಗನಿಗೆ ಗೌರವ್ ಗೊಗೊಯ್ಗೆ ನೆಕ್ಸ್ಟ್ ಸಂತಾನಕ್ಕೆ ಅಂದರೆ ವಂಶವಾತವನ್ನ ಮಾಡಿದ್ರು. ಹಿಮಂತ ಬಿಸ್ವಾ ಶರ್ಮಾ ಅವಾಗ ಬಿಜೆಪಿಗೆ ಬಂದವರು ಬರೀ ಅಸ್ಸಾಂನಲ್ಲಿ ಮಾತ್ರ ಬಿಜೆಪಿಯನ್ನು ಗೆಲ್ಲಿಸಲಿಲ್ಲ, ಇಡೀ ನಾರ್ತ್ ಈಸ್ಟ್ನ ಪ್ರಭಾವ ಅವ್ರಿಗೆ ಗೊತ್ತಿತ್ತು. ಅಲ್ಲಿ ಅವರಿಗೆ ಅಲ್ಲಿನ ಪಾಲಿಟಿಕ್ಸ್ ಗೊತ್ತಿತ್ತು. ಇಡೀ ನಾರ್ತ್ ಈಸ್ಟ್ನಲ್ಲಿ ಕಾಂಗ್ರೆಸ್ಸನ್ನು ತೊಳೆದು ಸೈಡಿಗಿಟ್ರು ಹಿಮಂತ ಬಿಸ್ವಾ ಶರ್ಮಾ. ಬಿಜೆಪಿಯನ್ನು ಇಡೀ ನಾರ್ತ್ ಈಸ್ಟ್ನಲ್ಲಿ ಕಟ್ಟಿದ್ರು. ಈಗ ಇಡೀ ನಾರ್ತ್ ಈಸ್ಟ್ ಭಾಗದ ಟಾಪ್ ಬಿಜೆಪಿ ಲೀಡರ್ ಹಿಮಂತ ಬಿಸ್ವಾ ಶರ್ಮಾ. ರಾಷ್ಟ್ರೀಯ ಮಟ್ಟದಲ್ಲೇ ಮೋದಿ, ಅಮಿತ್ ಶಾ ನಂತರ ನೆಕ್ಸ್ಟ್ ಜನರೇಷನ್ ಲೀಡರ್ಸ್ ಅಂತ ಬಂದಾಗ ಈ ಹಿಮಂತ ಬಿಸ್ವಾ ಶರ್ಮಾ, ಯೋಗಿ ಆದಿತ್ಯನಾಥ್, ದೇವೇಂದ್ರ ಫಡ್ನವೀಸ್ ಈ ರೀತಿ ಟಾಪ್ ಲೇಯರ್ನಲ್ಲಿ ಬಿಸ್ವಾ ಶರ್ಮಾ ಕಾಣಿಸ್ಕೊಳ್ತಾರೆ. ಬಿಜೆಪಿ ಅವ್ರಿಗಿಂತ ಯೋಗಿಗೂ ನಾಚಿಕೆ ಆಗೋ ರೀತಿಯಲ್ಲಿ ಅವರು RSS ಹಾಗೂ ಹಿಂದೂ ನ್ಯಾಷನಲಿಸಂನ ಸಿದ್ಧಾಂತಗಳನ್ನ ಮಾತನಾಡ್ತಾರೆ. ಈಗ ಇನ್ನು ಈ ಸಲ ಕೂಡ ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಮಾಜಿ ಚೀಫ್ ಆಗಿದ್ದ ಭೂಪೇನ್ ಕುಮಾರ್ ಬೋರಾ ಸೀದಾ ಬಿಜೆಪಿಗೆ ಸೇರ್ಬಿಟ್ರು. ಅವರು ಸ್ಥಳೀಯವಾಗಿ ಸಾಕಷ್ಟು ನಾಯಕರು ಕಾಂಗ್ರೆಸ್ನಿಂದ ಜಾಗ ಖಾಲಿ ಮಾಡಿದ್ರು. ಇದೆಲ್ಲ ಕಾಂಗ್ರೆಸ್ನ ಕಂಪ್ಲೀಟ್ ಮೂಲೆ ಗುಂಪು ಮಾಡ್ತು ಅಸ್ಸಾಂನಲ್ಲಿ. ಇನ್ನು ರೀಜನ್ ವೈಸ್ ಬಿಜೆಪಿ ಏನ್ ಮಾಡ್ತು ಅಂತ ಸ್ನೇಹಿತರೆ, ಅಸ್ಸಾಂನಲ್ಲಿ ಅಪ್ಪರ್ ಅಸ್ಸಾಂ ಅಂತ ಇದೆ. ಅದು ಕಂಪ್ಲೀಟ್ ಚಹಾ ತೋಟದ ಬೆಲ್ಟ್. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ, ಈಗ ಸಂಪೂರ್ಣ ಚಹಾ ತೋಟದಲ್ಲಿ ಕಮಲ ಬೆಳೀತಾ ಇದೆ. ಅಂದ್ರೆ ಅಲ್ಲೆಲ್ಲ ಬಿಜೆಪಿ ಗೆಲ್ತಾ ಇದೆ. ಇಲ್ಲಿ ಅಹೋಮ್ ಸಮುದಾಯ ಮತ್ತು ಚಹಾ ತೋಟದ ಕಾರ್ಮಿಕರು ಡಿಸೈಡಿಂಗ್ ಫ್ಯಾಕ್ಟರ್. ಬಿಜೆಪಿ ಕಾರ್ಮಿಕರ ದಿನಗೂಲಿಯನ್ನ ಭಾರಿ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತು, ಅವರ ಅಕೌಂಟ್ಗಳಿಗೆ ಡೈರೆಕ್ಟ್ ದುಡ್ಡು ಹಾಕ್ತು. ಹೀಗಾಗಿ 47 ಸೀಟುಗಳಲ್ಲಿ ಬಹುತೇಕ 40 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದೆ ಇದೆ. ಇಲ್ಲಿ ಕ್ಲೀನ್ ಸ್ವೀಪ್. ಏನು ಲೋವರ್ ಅಸ್ಸಾಂ ಮತ್ತು ಬರಾಕ್ ವ್ಯಾಲಿ. ಲೋವರ್ ಅಸ್ಸಾಂನಲ್ಲಿ ಮುಸ್ಲಿಂ ಮತಗಳ ನಿರ್ಣಾಯಕ. ಇಲ್ಲಿ ವಿಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬದ್ರುದ್ದೀನ್ ಅಜ್ಮಲ್ ಅವರ ಮುಸ್ಲಿಂ ಪಾರ್ಟಿ ಅಂದ್ರೆ AIUDF ಈ ಪಾರ್ಟಿ ನಡುವೆ ಮುಸ್ಲಿಂ ಮತಗಳಿಗೆ ಸ್ಪರ್ಧೆ ಇತ್ತು. ಇವರಿಬ್ಬರ ಫೈಟ್ ನಲ್ಲಿ ಬಿಜೆಪಿ ಲಾಭ ಮಾಡ್ಕೊಳ್ತು. ಇನ್ನು ಬರಾಕ್ ಕಣಿವೆಯಲ್ಲಿ ಬಂಗಾಲಿ ಹಿಂದೂಗಳೇ ಜಾಸ್ತಿ ಇರೋದು. CAA ಜಾರಿ ಆಗಿದ್ರಿಂದ ಇಲ್ಲಿನ ಹಿಂದೂಗಳು ಕಂಪ್ಲೀಟ್ ಆಗಿ ಬಿಜೆಪಿಗೆ ಬ್ಲಾಂಕ್ ಚೆಕ್ ಕೊಟ್ಟಿದ್ದಾರೆ. ಇಲ್ಲಿನ 15 ಸೀಟುಗಳು NDA ಪಾಲಾಗಿವೆ. ಇನ್ನು ಬೋಡೋಲ್ಯಾಂಡ್ ಟ್ಯಾಕ್ಟಿಕ್ ಕೂಡ ವರ್ಕೌಟ್ ಆಗಿದೆ. ಈ ಭಾಗದಲ್ಲಿ ಒಂದು ಕಾಲದಲ್ಲಿ ಬರೀ ಹಿಂಸೆ ಇತ್ತು, ಉಲ್ಫಾ ಉಗ್ರರ ಹಾವಳಿ ಇತ್ತು, ಪ್ರತ್ಯೇಕ ರಾಷ್ಟ್ರ ಅಂತೆಲ್ಲ ಮಾತಾಡ್ತಿದ್ರು. ಆದ್ರೆ ಕಳೆದ 10 ವರ್ಷಗಳಲ್ಲಿ ಅಸ್ಸಾಂನಲ್ಲಿ ಶಾಂತಿ ಇದೆ. ಅಂದ್ರೆ ಕಂಪ್ಯಾರಿಟಿವ್ಲಿ ಹಿಂದಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ಶಾಂತಿ ಇದೆ. ಕೇಂದ್ರ ಸರ್ಕಾರ ಸಾಲು ಶಾಂತಿ ಒಪ್ಪಂದಗಳನ್ನ ಮಾಡಿ ಸಾವಿರಾರು ಉಗ್ರರು ಶಸ್ತ್ರ ತ್ಯಜಿಸಿ ಶರಣಾಗೋ ರೀತಿ ಮಾಡಿತು. ಬೋಡೋಲ್ಯಾಂಡ್ ಮತ್ತು ಕರ್ಬಿ ಆಂಗ್ಲಾಂಗ್ ಪ್ರದೇಶಗಳಲ್ಲಿ ಸಂಪೂರ್ಣ ಶಾಂತಿ ನೆಲೆಸಿದೆ. ಇದರ ಪರಿಣಾಮ ಬಿಜೆಪಿ ಮಿತ್ರ ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 10 ಸೀಟುಗಳಲ್ಲಿ ಮುಂಚೂಣಿಯಲ್ಲಿದೆ. ಈ ಕ್ಷಣದ ವೋಟ್ ಶೇರ್ ಲೆಕ್ಕಾಚಾರ ನೋಡಿದ್ರೆ ಬಿಜೆಪಿ 39-40% ಆಸುಪಾಸಲ್ಲಿದೆ. ಲಾಸ್ಟ್ ಟೈಮ್ ಬಿಜೆಪಿ 33% ಆಸುಪಾಸಲ್ಲಿತ್ತು, ಜಂಪ್ ಆಗಿದೆ. ಕಾಂಗ್ರೆಸ್ 29% ಆಸುಪಾಸಲ್ಲಿದೆ. ಹಾಗೆ ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ AIUDF 9%, ಅಸೋಂ ಗಣ ಪರಿಷತ್
AGP 6% ವೋಟ್ ಶೇರ್ ಅಲ್ಲಿದೆ. ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 3.9% ವೋಟ್ ಶೇರ್ ನಲ್ಲಿದೆ. ಯಾವ ಭಾಗದಲ್ಲಿ ಯಾರ್ಯಾರು ಗೆದ್ದಿದ್ದಾರೆ? ಕಾಂಗ್ರೆಸ್ನ ಸ್ಟಾರ್ ಲೀಡರ್ ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೊಯ್ ಜೋರ್ಹಟ್ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಬಿಜೆಪಿಯ ಹಿತೇಂದ್ರನಾಥ್ ಗೋಸ್ವಾಮಿ 23,000 ಮತಗಳ ಅಂತರದಿಂದ ಹೀನಾಯವಾಗಿ ಸೋಲಿಸಿದ್ದಾರೆ ಇವ್ರನ್ನ. ಇನ್ನು ಜಲುಕ್ಬಾರಿ ಕ್ಷೇತ್ರದಲ್ಲಿ ಸಿಎಂ ಹಿಮಂತ ಬಿಸ್ವಾ ಸರ್ಮಾ 1,00,000ಕ್ಕೂ ಅಧಿಕ ಮತಗಳ ಅಂತರದ ಐತಿಹಾಸಿಕ ಲೀಡ್ನೊಂದಿಗೆ ದಾಖಲೆ ಬರೆದಿದ್ದಾರೆ. ಹಾಗೆ ಹೈ ವೋಲ್ಟೇಜ್ ಇದ್ದ ಶಿವಸಾಗರ್ ಕ್ಷೇತ್ರದಲ್ಲಿ ಬಿಜೆಪಿಯ ಕುಶಾಲ್ ದೋವಾರಿ ಗೆದ್ದು ಬೀಗಿದ್ರೆ ಕಾಂಗ್ರೆಸ್ ಅಲಯನ್ಸ್ ನ ರೈಜೋರ್ ದಳದ ಅಖಿಲ್ ಗೊಗೊಯ್ ಮಕಾಡೆ ಮಲಗಿದ್ದಾರೆ. ನೆಕ್ಸ್ಟ್ ಸಿಎಂ ಯಾರು? ಯಾರಿಗೂ ಡೌಟ್ ಇಲ್ಲ, ಹಿಮಂತ ಬಿಸ್ವಾ ಸರ್ಮಾ 57 ವರ್ಷ. ಅವ್ರನ್ನ ಅಲ್ಗಾಡ್ಸಕ್ ಆಗಲ್ಲ ಅಸ್ಸಾಂನಲ್ಲಿ. ಹಾಗೆ ಸ್ನೇಹಿತರೆ, ಕಡೆಯದಾಗಿ ಮತ್ತೊಮ್ಮೆ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಡಿಟೋದವರ ಲಿಂಕ್ ಇದೆ. ಯಾರೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಇನ್ನೂ ಮಾಡಿಸಿಲ್ಲ, ಮಾಡಿಸಬೇಕು ಅನ್ನೋ ಉದ್ದೇಶ ಇದೆ, ಅವರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬೆಂಗಳೂರಿನ ಉದ್ಯಮಿಗಳಾಗಿರೋ ನಿಖಿಲ್ ಕಾಮತ್, ನಿತಿನ್ ಕಾಮತ್, ಝೆರೋದಾ ಬ್ರದರ್ಸ್ ಅವರ ಬೆಂಬಲಿತ ಸಂಸ್ಥೆ ಇದು. 4.9 ಸ್ಟಾರ್ ರೇಟಿಂಗ್ ಇದೆ ಇವರ ಸರ್ವಿಸ್ಗೆ. ಇವರು ನಿಮಗೆ ರ್ಯಾಂಡಮ್ ಆಗೆಲ್ಲ ಕಾಲ್ ಮಾಡೋದಿಲ್ಲ. ನೀವು ಯಾವಾಗ ಕಾಲ್ ಸ್ಕೆಡ್ಯೂಲ್ ಮಾಡ್ಕೊಂತೀರಿ ಆ ಟೈಮಿಗೆ ಮಾತ್ರ, ನೀವು ಹೇಳಿದಾಗ ಮಾತ್ರ ಕಾಲ್ ಮಾಡಿ ನಿಮಗೆ ಅವರು ಅಡ್ವೈಸ್ ಮಾಡ್ತಾರೆ. ಫ್ರೀ ಇದ್ದಾಗ ನೀವು ಬುಕ್ ಮಾಡಿಕೊಂಡು ಅಡ್ವೈಸ್ ಪಡಿಬೋದು. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗೋ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕನ್ನಡದಲ್ಲೇ ಅವರಿಂದ ಸಲಹೆ ಪಡೆದು ನೀವು ಆಯ್ಕೆ ಮಾಡ್ಕೋಬಹುದು. ಅವ್ರ ಹತ್ರ IRDAI ಸರ್ಟಿಫೈಡ್ ಇನ್ಶೂರೆನ್ಸ್ ಅಡ್ವೈಸರ್ಸ್ ಇದ್ದಾರೆ, ಅವರಿಂದ ಫ್ರೀ ಆಗಿ ಸಲಹೆಯನ್ನು ಪಡಿಬಹುದು. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಡಿಟೋ ಲಿಂಕ್ ಅನ್ನ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.